ಹಲೋ 1 ಮಿನಿಟ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇರ್ ಟ್ರಿಕ್ ತುಂಬ ವೈರಲ್ ಆಗ್ತಿದೆ. ಟೀ ಪೌಡರ್ ಜೊತೆ ಇನ್ನೆರಡು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿ ಕೂದಲಿಗೆ ಹಚ್ಚಿದ್ರೆ ಕೂದಲು ತುಂಬ ಕಪ್ಪಾಗಿರುತ್ತೆ. ಎಷ್ಟೇ ವರ್ಷಗಳಾದ್ರೂ ಆ ಕಪ್ಪು ಹೋಗೋದಿಲ್ಲ. ಇದು ನಿಜವಾಗಿಯೂ ವೈಟ್ ಹೇರ್ನ ಬ್ಲ್ಯಾಕ್ ಮಾಡುತ್ತಾ ಅಥವಾ ಕೂದಲು ಬ್ಲ್ಯಾಕ್ ಆಗಿ ಕಾಣಿಸೋದು ಮಾತ್ರನಾ? ಇವತ್ತು ಈ ವೈರಲ್ ಹೇರ್ ಟ್ರಿಕ್ಸ್ನ ಟ್ರೂತ್ ವರ್ಸಸ್ ಕ್ಲೈಮ್ ಏನು ಅಂತ ನೋಡೋಣ. ಕಮೆಂಟ್ಸ್ ನೋಡಿದ್ರೆ ಸೂಪರ್ ರಿಸಲ್ಟ್ ಅಕ್ಕ, ಥ್ಯಾಂಕ್ ಯು, ವರ್ಕ್ ಲೈಕ್ ಮ್ಯಾಜಿಕ್. ನನಗೂ ಕೂಡ ರಿಸಲ್ಟ್ ಒಂದು ಈಸಿ ಹೋಮ್ ರೆಮಿಡಿ ಸಿಕ್ತು ಅಂದರೆ ಯಾರಿಗೆ ಆಸಕ್ತಿ ಬರಲ್ಲ ಹೇಳಿ? ಮನೆಯಲ್ಲಿ ಸಿಗೋ ಟೀ ಪೌಡರ್, ಕೆಲವು ಇಂಗ್ರೀಡಿಯೆಂಟ್ಸಿಂದ ಕಡಿಮೆ ಖರ್ಚು ಮಾಡೋದು ಈಸಿ. ಅದಕ್ಕೆ ಇಂಥ ವೀಡಿಯೋಸ್ಗಳು ತುಂಬ ರಿಯಾಕ್ಟ್ ಮಾಡ್ತವೆ. ಒಂದು ಮಾತು ತುಂಬ ಆನೆಸ್ಟಿಯಾಗಿ ಹೇಳ್ತೀನಿ, ಸೋಷಿಯಲ್ ಮೀಡಿಯಲ್ಲಿ ಒಂದು ಟ್ರಿಕ್ ವೈರಲ್ ಆಯಿತು ಅಂದರೆ ಅದು ಎಲ್ರಿಗೂ ಸೇಮ್ ರಿಸಲ್ಟ್ ಕೊಡುತ್ತೆ ಅಂತ ಅರ್ಥ ಅಲ್ಲ. ಆದರೆ ಅದೇ ಸಮಯದಲ್ಲಿ ಯಾರಿಗಾದ್ರು ಒಂದು ರೆಮಿಡಿನಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ರೆ ಅದನ್ನು ನಾವು ತಕ್ಷಣ ಫೇಕ್ ಅಂತ ಹೇಳೋಕ್ಕೂ ಆಗಲ್ಲ. ನಮ್ಮ ಕೂದಲು ಯಾಕೆ ಬಿಳಿಯಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲು ಒಂದು ಇಂಪಾರ್ಟೆಂಟ್ ವರ್ಡ್ ಗೊತ್ತಿರಬೇಕು, ಮೆಲಾನಿನ್. ಮೆಲಾನಿನ್ ಅಂದರೆ ನಮ್ಮ ಕೂದಲಿಗೆ ನ್ಯಾಚುರಲ್ ಕಲರ್ ಕೊಡೋ ಪಿಗ್ಮೆಂಟ್. ನಮ್ಮ ಏರ್ ಫಾಲಿಕ್ಸ್ನಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋದಾಗ ಕೂದಲು ನಿಧಾನವಾಗಿ ಗ್ರೇ ಕಲರ್ ಆಗಿ ಟರ್ನ್ ಆಗುತ್ತೆ. ಇದಕ್ಕೆ ಒಂದು ಪ್ರಶ್ನೆ ಬರುತ್ತೆ, ಟೀ ಪೌಡ್ರು ಅಥವಾ ಯಾವುದೇ ಹೋಮ್ ರೆಮಿಡಿ ಹೊರಗಿನಿಂದ ಕೂದಲನ್ನು ಡಾರ್ಕ್ ಆಗಿ ಕಾಣಿಸುವಂತೆ ಮಾಡ್ಬೋದು, ಅಂದರೆ ಅದು ಫಾಲಿಕಲ್ನಲ್ಲಿ ಕಡಿಮೆ ಆಗಿರುವ ಮೆಲಾನಿನ್ನ ಮತ್ತೆ ಪ್ರೊಡ್ಯೂಸ್ ಮಾಡುತ್ತಾ? ಇದು ಎರಡು ಬೇರೆ ವಿಷಯ. ಒಂದು ಮಿಕ್ಸ್ಚರ್ ಕೂದಲಿನ ಹೊರಭಾಗಕ್ಕೆ ಟೆಂಪ್ರವರಿ ಕಲರ್ ಅಥವಾ ಡಾರ್ಕ್ ಅಪಿಯರೆನ್ಸ್ ಕೊಡ್ಬೋದು, ಆದರೆ ಅದನ್ನೇ ಮೆಲಾನಿನ್ ಮತ್ತೆ ಬಂತು, ಬಿಳಿ ಕೂದಲು ಪರ್ಮನೆಂಟ್ ಕಪ್ಪಾಯಿತು ಅಂತ ಹೇಳೋಕೆ ಎವಿಡೆನ್ಸ್ ಬೇಕು. ಸೊ ವೈರಲ್ ಟ್ರಿಕ್ ನೋಡಿದಾಗ ರಿಸಲ್ಟ್ ಮಾತ್ರ ನೋಡಬೇಡಿ, ವಾಟ್ ಈಸ್ ಹ್ಯಾಪನಿಂಗ್ ಟು ದ ಹೇರ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಈಗ ನಮ್ಮ ಮೇನ್ ಕ್ವಶನ್ಸ್ಗೆ ಬರೋಣ. ಈ ಟೀ ಪೌಡರ್ ಟ್ರಿಕ್ನಿಂದ ನಿಜವಾಗ್ಲೂ ಬಿಳಿ ಕೂದಲು ಪರ್ಮನೆಂಟ್ ಕಪ್ಪಾಗುತ್ತಾ? ನಾನು ನಿಮಗೆ ಒಂದು ಥಿಂಗ್ಸ್ ಕ್ಲಿಯರ್ಲಿ ಹೇಳ್ತೀನಿ, ಒಂದು ಹೋಮ್ ರೆಮಿಡಿ ಹಚ್ಚಿದ ತಕ್ಷಣ ಏರ್ ಫಾಲಿಕಲ್ಸ್ನಲ್ಲಿ ಕಡಿಮೆ ಆಗುವ ಮೆಲಾನಿನ್ ಮತ್ತೆ ಪ್ರೊಡ್ಯೂಸ್ ಆಗುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋಕ್ಕೆ ಆಗಲ್ಲ. ಟೀ ಮಿಕ್ಸ್ಚರ್ ಕೂದಲ ಮೇಲೆ ಒಂದು ಡಾರ್ಕ್ ಅಪಿಯರೆನ್ಸ್ ಕೊಡ್ಬೋದು ಅನ್ನೋದು ಬೇರೆ ವಿಷಯ, ಆದರೆ ಟೆಂಪ್ರವರಿ ಡಾರ್ಕ್ ಲುಕ್ ಮತ್ತು ನ್ಯಾಚುರಲ್ ಹೇರ್ ಕಲರ್ ಪರ್ಮನೆಂಟ್ಲಿ ರಿಟರ್ನ್ ಆಗೋದು ಎರಡು ಒಂದೇ ಅಲ್ಲ. ಅದಕ್ಕೆ ಈ ವಿಡಿಯೋನ ಪರ್ಪಸ್ ನಿಮಗೆ ಭಯ ಹುಡ್ಸೋದಲ್ಲ, ಯಾರನ್ನು ತಪ್ಪು ಅಂತ ಪ್ರೂವ್ ಮಾಡೋದು ಅಲ್ಲ. ನೀವು ವೈರಲ್ ವಿಡಿಯೋ ನೋಡಿದಾಗ ವಾವ್ ಅಂತ ನಂಬೋ ಮೊದಲು ವಾಟ್ ಈಸ್ ದ ಆ್ಯಕ್ಚುಯಲ್ ಸೈನ್ಸ್ ಬಿಹೈಂಡ್ ದಿಸ್ ಅಂತ ಒಂದು ಪ್ರಶ್ನೆ ಕೇಳಬೇಕು. ಯಾಕಂದರೆ ಹೇರ್ ಕೇರ್ನಲ್ಲಿ ಶಾರ್ಟ್ಕಟ್ ಹುಡ್ಕೋದು ತಪ್ಪಲ್ಲ, ಆದರೆ ಫಾಲ್ಸ್ ಪ್ರಾಮಿಸ್ನ ಹಿಂದೆ ಹೋಗೋದು ಮಾತ್ರ ಬೇಡ. ನಿಮಗೆ ನಿಜವಾದ ಇನ್ಫಾರ್ಮೇಷನ್ ಸಿಕ್ಕಾಗ ನೀವೇ ನಿಮ್ಮ ಕೂದಲಿಗೆ ಸರಿಯಾದ ಡಿಸಿಷನ್ ತೆಗೆದುಕೊಳ್ಬೋದು. ಈಗ ಟೀ ಮಿಕ್ಸ್ಚರ್ ರೆಡಿಯಾಗಿದೆ. ಈ ಟೀ ಮಿಕ್ಸ್ಚರ್ನ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅನ್ನೋದನ್ನು ಗಮನಿಸಿ. ತುಂಬ ನೀರಾಗಿ ಇರಬಾರ್ದು, ತುಂಬ ಗಟ್ಟಿಯಾಗಿಯೂ ಇರಬಾರ್ದು, ಸ್ಮೂತಾಗಿ ಪೋರ್ ಆಗೋಷ್ಟು ಇರಬೇಕು. ಈಗ ಮುಖ್ಯವಾಗಿ ನಮ್ಮ ಗಮನ ಕೂದಲಿನ ಡಾರ್ಕ್ನೆಸ್ ಮೇಲೆ. ಈ ಮಿಕ್ಸ್ಚರ್ ಕೂದಲಿನ ತಕ್ಷಣ ಕಪ್ಪಾಗಿಸುವ ಮ್ಯಾಜಿಕ್ ಸೊಲ್ಯೂಷನ್ ಅಲ್ಲ, ಆದರೆ ರೆಗ್ಯುಲರ್ ಹೇರ್ ಕೇರ್ ಜೊತೆ ಕೂದಲಿನ ಹೆಲ್ತ್ ಮತ್ತು ನ್ಯಾಚುರಲ್ ಅಪಿಯರೆನ್ಸ್ ಮೇಂಟೈನ್ ಮಾಡಿಕೊಳ್ಳಲು ಸಹಾಯವಾಗುತ್ತೆ. ಇಂಟರ್ನೆಟ್ನಲ್ಲಿ ಈ ಮಿಶ್ರಣದ ಬಗ್ಗೆ ಹಲವಾರು ವೈರಲ್ ಕ್ಲೈಮ್ಗಳು ಮತ್ತು ಎವಿಡೆನ್ಸ್ ಎಂದು ಹೇಳುವ ವಿಷಯಗಳು ಕಾಣಿಸ್ತಿದೆ, ಆದರೆ ಇವುಗಳ ಬಗ್ಗೆ ವೈಜ್ಞಾನಿಕವಾಗಿ ದೃಢವಾದ ಸಾಕ್ಷಿಗಳು ಸೀಮಿತವಾಗಿದೆ. ಈಗ ಮುಖ್ಯವಾಗಿ ನಮ್ಮ ಗಮನ ಕೂದಲಿನ ಡಾರ್ಕ್ನೆಸ್ ಮೇಲೆ. ಈ ಮಿಕ್ಸ್ಚರ್ ಕೂದಲನ್ನು ತಕ್ಷಣ ಕಪ್ಪಾಗಿಸುವ ಮ್ಯಾಜಿಕ್ ಸೊಲ್ಯೂಷನ್ ಅಲ್ಲ, ಆದರೆ ರೆಗ್ಯುಲರ್ ಹೇರ್ ಕೇರ್ ಜೊತೆ ಕೂದಲಿನ ಹೆಲ್ತ್ ಮತ್ತು ನ್ಯಾಚುರಲ್ ಅಪಿಯರೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಹಾಯವಾಗ್ಬೋದು. ನಿಮ್ಮ ಕೂದಲು ಕಪ್ಪಾಗಿರಬೇಕು ಅಂದರೆ ಈಗ ಅಸಲಿ ಟ್ವಿಸ್ಟ್ ಇಲ್ಲಿದೆ. ಇವನ್ನೆಲ್ಲ ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು, ಯಾವ ಕನ್ಸಿಸ್ಟೆನ್ಸಿ ಬರಬೇಕು ಮತ್ತು ನಿಮ್ಮ ಕೂದಲಿಗೆ ಹೇಗೆ ಅಪ್ಲೈ ಮಾಡಿದರೆ ಸರಿ ಹೋಗುತ್ತೆ, ಇದನ್ನೆಲ್ಲ ಪಾರ್ಟ್ 2 ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನಿಮ್ಮ ಹೇರ್ ಕೇರ್ಗೆ ಈ ವಿಡಿಯೋ ಉಪಯೋಗವಾಗಬೇಕು ಅಂದರೆ ಪಾರ್ಟ್ 2 ಮಿಸ್ ಮಾಡಬೇಡಿ. ಮುಂದಿನ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಪಾರ್ಟ್ 2ಗಾಗಿ ಫಾಲೋ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಪಾರ್ಟ್ 2ನಲ್ಲಿ ಸಿಗೋಣ.